ನನ್ನ ಮೊದಲನೇ ವಿಡಿಯೋ ನನ್ನ ಆರಾಧ್ಯ ದೈವವಾದ ಶ್ರೀ ಆಂಜನೇಯ ಸ್ವಾಮಿಗೆ ಅರ್ಪಿಸ್ತಾ ಆಂಜನೇಯ ಸ್ವಾಮಿ ಬಗ್ಗೆ ನಿಮ್ಮೆಲ್ಲರಿಗೂ ಅಂದರೆ ಕೆಲವೊಂದು ವಿಷಯ ಗೊತ್ತಿಲ್ಲದೆ ಇರೋದನ್ನ ಹೇಳೋಕ್ಕೆ ಅಂತ ಹೊರಟಿದ್ದೀನಿ. ಆಂಜನೇಯ ಸ್ವಾಮಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಜಸ್ಟ್ ನಮ್ಗೆ ಯಾವುದೇ ರೀತಿಯಾದ ಭಯ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ರೀತಿಯಾದಂಥ ಸಂಕಷ್ಟದಲ್ಲಿರಲಿ, ಸಂಕಷ್ಟಹಾರ ಹನುಮಂತ ಸ್ವಾಮಿನ ನೆನೆಸ್ಕೊಂಡ್ರೆ ಸಾಕು ಎಲ್ಲ ನಿರಾಳ ಆಗುತ್ತೆ. ನಿಮ್ಗೆ ಅನಿಸುತ್ತಾ ರಾತ್ರಿ ಹೊತ್ತು ನೀವೇನಾದರೂ ಎದ್ರುಕೊಂಡು ಅಂದರೆ ದುಷ್ಟಶಕ್ತಿಗೆ ಎದ್ರುಕೊಂಡು ಏನಾದರೂ ನಿದ್ದೆ ಬರಲಿಲ್ಲ ಅಂದಾಗ ಆಂಜನೇಯ ಸ್ವಾಮಿನ ನೆನ್ಪು ಮಾಡ್ಕೊಳ್ಳೋದಾಗಲಿ, ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸ ಓದೋದಾಗಲಿ, ಈ ಥರ ಏನೇನೋ ಮಾಡಿದಾಗ ಆಟೋಮೆಟಿಕ್ಕಾಗಿ ನೀವು ಹೆಂಗೆ ನಿದ್ದೆ ಮಾಡಿದ್ರಿ ಅನ್ನೋದೇ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ ಇದು ನನಗೆ ದೇವರಾಣೆಗೂ ನನಗೆ ಅನುಭವ ಬಂದೈತೆ. ಎಷ್ಟೋ ಸಾರಿ ನಾನು ಕೆಲವು ಟೈಮಲ್ಲಿ ಈ ಹಾರರ್ ಮೂವಿ ನೋಡಿಬಿಟ್ಟು ಮಲಗಿರ್ತೀನಿ. ಸೊ ಆಗ ನಿದ್ದೆನೇ ಬರೋಲ್ಲ, ಕನಸಲ್ಲೆಲ್ಲ ಅದೇ ಬರುತ್ತೆ. ಆದರೆ ಆಂಜನೇಯ ಸ್ವಾಮಿ ಆಂಜನೇಯ 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 ಅಂತ ಅಂದ್ಕೊಂಡು ಮಲಗಿದಾಗ ದೇವರಾಣೆ ಗುರು ನನಗೆ ಪ್ರಾಮಿಸ್, ನನಗೆ ಹೆಂಗೆ ನಿದ್ದೆ ಬಂದಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆ ಆದಾಗಲೇ ಆಶ್ಚರ್ಯ. ಮತ್ತು ಕೆಲವೊಂದು ನನ್ನ ಲೈಫಲ್ಲಿ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಆಂಜನೇಯ ಸ್ವಾಮಿ. ಅದು ಒಂದಲ್ಲ ಎರಡಲ್ಲ ನನ್ನ ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲ ನನ್ನ ಪೇರೆಂಟ್ಸು ಏನೋ ನಾನು ತಪ್ಪು ಮಾಡಿದಾಗ ತಗೊಳಕೊಂಡಿರ್ಬೋದು. ಇಂಥ ಟೈಮಲ್ಲೆಲ್ಲ ಸ್ವಾಮಿನ ನೆನೆಸ್ಕೊಂಡಾಗ ನಿಜವಾಗ್ಲೂ ನನ್ನ ಸ್ವಾಮಿ ಕಾಪಾಡಿದ್ದಾರೆ. ನಾನು ಯಾವತ್ತೂ ಆಂಜನೇಯ ಸ್ವಾಮಿ ಭಕ್ತನಾಗಿ ಇರೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಸೊ ಇಂಥ ಕೆಲವೊಂದು ವಿಷಯನ ನಿಮಗೆ ಹೇಳಬೇಕು ಅಂತ ಹೊರಟಿದ್ದೀನಿ. ಅದು ಯಾವುದು ಅಂದರೆ ಕೆಲವೊಂದು ವಿಚಾರ ನಿಮ್ಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ನಿಮಗೆ ಹೇಳಬೇಕು ಅಂತ ಹೊರಟಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಯಾರ ಅವತಾರ ಅಂತ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಂದು ಶಿವನ ಅವತಾರ ಅಂತಲೇ ಹೇಳ್ಬೋದು ಆಂಜನೇಯ ಸ್ವಾಮಿ. ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಹನುಮಂತ ಅಂತ, ಅಂದರೆ ಚಿಕ್ಕ ವಯಸ್ಸಿಂದನೂ ಹನುಮಾನ್ ಅಂತ ಕರೀತಾರೆ. ಅದು ಹೆಂಗೆ ಹೆಸರು ಬಂತು ಅನ್ನೋದ್ರ ಬಂತು ಯಾರಿಗೂ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ನೀವು ಕೇಳಿರೋ ಕತೆ ಪ್ರಕಾರ ಆಂಜನೇಯ ಸ್ವಾಮಿ ಸೂರ್ಯನ ಹಣ್ಣು ಅಂತ ತಿನ್ನೋಕ್ಕೆ ಅಂತ ಹೋಯಿತು. ಅದನ್ನು ನೋಡಿಬಿಟ್ಟು ಇಂದ್ರದೇವ ಅವನ ವಜ್ರಾಯುಧದಿಂದ ಆಂಜನೇಯಂಗೆ ಹೊಡಿತಾನೆ. ಅದು ಎಲ್ಲಿ ಹೊಡಿತಾನೆ ಅಂದರೆ ಆಂಜನೇಯನ ದವಡೆಗೆ ಹೊಡಿತಾನೆ. ದವಡೆ ಅಂದರೆ ಅನು ಅಂತ ಅರ್ಥ. ಅನು ಅಂದರೆ ದವಡೆಗೆ ಹೊಡೆದಿರೋದ್ರಿಂದ ಹನುಮಂತ ಅಂತ ಚಿಕ್ಕ ವಯಸ್ಸಿಂದನೂ ಹೆಸರು ಬರುತ್ತೆ. ಇದು ಆ್ಯಕ್ಚುಲಾಗಿ ಹನುಮಾನ್ ಅನ್ನೋ ಹೆಸರಿಗೆ ಕಾರಣ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮಾತೆ ಅಂಜನಿ ಅಂದರೆ ಹನುಮಂತನ ತಾಯಿಯವ್ರಿಗೆ ಶಾಪ ಇರುತ್ತೆ. ಅಂದರೆ ನಿನಗೆ ಯಾವುದೇ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಹುಟ್ಟದೇ ಇರಲಿ ಅಂತ. ಸೊ ಹಾಗಾಗಿ ಅಂಜನಿ ದೇವಿ ಶಿವನ ಸಿಕ್ಕಾಬಟ್ಟೆ ಘೋರ ತಪಸ್ಸು ಮಾಡಿಬಿಟ್ಟು ಇದನ್ನು ಅಂದರೆ ವರನ ಪಡಿತಾರೆ. ಅದು ಯಾವ ರೀತಿ ಅಂದರೆ ಶಾಪ ಇದ್ದಿದ್ದು ಯಾವುದೇ ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಅಂತ ಆಗಬಾರ್ದು ಅಂತ ಆ್ಯಕ್ಚುಲಾಗಿ ಶಿವ ಕೊಟ್ಟಿರೋದು. ಅಂದರೆ ಕೋತಿಯ ರೂಪದಲ್ಲಿ ಹನುಮಂತನ ವರ ಕೊಡ್ತಾರೆ. ಸೊ ಹಾಗಾಗಿ ಹನುಮಂತ ಜನಿಸ್ತಾರೆ ಮಾತೆ ಅಂಜನಿ ಒಡ್ಲಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹನುಮಂತ ಎಷ್ಟು ರಾಮನ ಪ್ರೀತಿಸ್ತಾರೆ, ಎಷ್ಟು ಭಕ್ತಿಯಿಂದ ಪೂಜಿಸ್ತಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಯಾಕಂದರೆ ಸೀತಾಮಾತೆನ ಕೇಳ್ತಾರೆ, ನೀವೇಂತಕ್ಕೆ ಹಣೆ ಮೇಲೆ ಕುಂಕುಮ ಇಟ್ಕೊಂಡಿದ್ದೀರಾ ಅಂತ. ಸೊ ನಾನು ಕುಂಕುಮ ಇಟ್ಟರೆ ರಾಮನ ಜೀವ ಅಂದರೆ ರಾಮನ ಆಯಸ್ಸು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಕುಂಕುಮ ಇಟ್ಕೊಂಡಿದ್ದೀನಿ ಹಣೆ ಮೇಲೆ ಯಾವಾಗ್ಲೂ ಅಂತ ಹೇಳ್ತಾರೆ. ಸೊ ಅದೇ ಉದ್ದೇಶಕ್ಕೆ ಹನುಮಂತ ಸ್ವಾಮಿ ಏನು ಮಾಡ್ತಾರೆ, ತಾನು ಮೈಯೆಲ್ಲ ಕುಂಕುಮನ ಇಟ್ಕೊಂಡು ಅಂದರೆ ದೀರ್ಘಾಯಸ್ಸು ಅಂದರೆ ರಾಮ ಯಾವತ್ತೂ ಸೋಲ್ದೇ ಇರಲಿ, ಸಾಯದೇ ಇರಲಿ, ಯಾವುದೇ ರೀತಿ ತೊಂದರೆಗೆ ಸಿಗಾಕೊಳ್ದೇ ಇರಲಿ, ಆಯುಷ್ ಆಗಿರಲಿ ಅಂತ ಉದ್ದೇಶಕ್ಕೆ ಮೈಯೆಲ್ಲನೂ ಕುಂಕುಮ ಹಚ್ಕೊಂಡು ಅವರ ಭಕ್ತಿನ ಪ್ರೂವ್ ಮಾಡ್ತಾರೆ. ಆ್ಯಂಡ್ ನಿಮಗೇನಾದರೂ ಗೊತ್ತಾ, ಹನುಮಂತ ಸ್ವಾಮಿ ಬ್ರಹ್ಮಚಾರ್ಯ ಆಗಿದ್ರೂ ಅವ್ರಿಗೆ ಒಬ್ಬ ಮಗ ಇದ್ದಾನೆ ಅಂತ. ಅದು ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಹಿಂಗೆ ಲಂಕಾಗೆ ಹೋಗ್ಬೇಕಾದ್ರೆ ಸಮುದ್ರದಿಂದ ಒಂದು ರಾಕ್ಷಸ ಬಂದು ಹನುಮಂತನ ಜೊತೆ ಫೈಟ್ ಮಾಡಿದಾಗ ಫೈಟ್ ಮಾಡ್ತಾ ಆಂಜನೇಯ ಸ್ವಾಮಿಗೆ ಬೆವ್ರು ಬರುತ್ತೆ. ಆ ಬೆವ್ರು ಬಂದ್ಬಿಟ್ಟು ಒಂದು ಮೀನು ಬಾಯಿಗೆ ಹೋಗುತ್ತೆ, ಅಂದರೆ ಮೀನು ತಿನ್ಕೊಳ್ಳುತ್ತೆ. ಸೊ ಅದರಿಂದ ಆ ಮೀನು ಪ್ರೆಗ್ನೆಂಟ್ ಆಗಿ ಅದಕ್ಕೆ ಒಂದು ಮಗು ಆಗುತ್ತೆ. ಆ ಮಗು ಅಂದರೆ ಗಂಡು ಮಗು ಆಗುತ್ತೆ. ಆ ಮಗು ಹೆಸರು ಮಗಧ್ವಜ ಅಂತ ಹೆಸರು ಬರುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಶ್ರೀರಾಮಚಂದ್ರ ಆಂಜನೇಯನ ಸಾಯಿಸೋಕ್ಕೆ ಅಂತ ಹೊರಟರು. ಬಟ್ ಆದ್ರೂ ಹನುಮಂತ ಸ್ವಾಮಿ ಹೆಂಗೆ ಬದುಕಿದ್ರು ಅಂತ ನಿಮಗೆ ಗೊತ್ತಾ? ಶ್ರೀರಾಮಚಂದ್ರ ಅವ್ರ ಗುರುಗಳು ವಿಶ್ವಾಮಿತ್ರರು ಆಂಜನೇಯನ ಸಾಯಿಸಿ ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಅಂದರೆ ಏನೋ ಒಂದು ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಆಂಜನೇಯ ಸ್ವಾಮಿನ ಸಾಯಿಸಬೇಕು ಅಂತ ಸುಪಾರಿ ಕೊಡ್ತಾರೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ. ಸೊ ಹೆಂಗೆ ಆದ್ರೂ ಹನುಮಂತ ಶ್ರೀರಾಮಚಂದ್ರನ ಭಕ್ತ. ಸೊ ಅವ್ರ ಮೇಲೆ ಆಪೋಸಿಟಾಗಿ ಫೈಟ್ ಮಾಡೋಕ್ಕಾಗಲ್ಲ. ಸೊ ಅವರು ಎಷ್ಟೇ ಬಾಣ ಬಿಟ್ರು ಆಂಜನೇಯ ಸ್ವಾಮಿ ಮಾಡಿದ್ದೇ ಒಂದು ಚಕ್ಕಲ್ ಬಳಕ ಹಾಕ್ಕೊಂಡು
ತಪಸ್ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರು. ಅದು ಯಾವ ರೀತಿ ಅಂದರೆ ಶ್ರೀರಾಮ 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 ಜೈ ಶ್ರೀರಾಮ ಅಂತ ಈ ಥರ ತಪಸ್ ಮಾಡಿಬಿಟ್ರು. ಸೊ ಶ್ರೀರಾಮಚಂದ್ರ ಎಷ್ಟೇ ಬಾಣಗಳು ಬಿಟ್ರು ಅದು ಏನೂ ಉಪಯೋಗ ಆಗಲಿಲ್ಲ, ಆಂಜನೇಯನ ಹತ್ರ ಹೋಗೋಕ್ಕೂ ಆಗಲಿಲ್ಲ. ಸೊ ಇದರಿಂದ ಅವ್ರ ಭಕ್ತಿನ ಮೆಚ್ಚಲೇಬೇಕು. ಆ್ಯಂಡ್ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಹಿಮಾಲಯ ಹತ್ರ ಹೋಗ್ಬಿಟ್ಟು ತನ್ನ ಕಿರುಬೇಳಲ್ಲಿ ಎಲ್ಲರಿಗಿಂತ ಅಂದರೆ ವಾಲ್ಮೀಕಿ ಮಹರ್ಷಿಗಳಿಗಿಂತನೂ ಮುಂಚಿತವಾಗಿಯೇ ರಾಮಾಯಣನ ಬರೆದಿರ್ತಾರೆ. ಆ ವಿಷಯ ತಿಳ್ಕೊಂಡು ವಾಲ್ಮೀಕಿ ಮಹರ್ಷಿ ಅಲ್ಲಿ ಹೋಗ್ಬಿಟ್ಟು ಓದ್ತಾರೆ. ಅವ್ರಿಗೇ ಆಶ್ಚರ್ಯ ಆಗೋಗ್ಬಿಡುತ್ತೆ, ಅದಾಗಲೇ ವಾಲ್ಮೀಕಿ ರಾಮಾಯಣ ಬರೆದಿರ್ತಾರೆ. ಸೊ ಇದನ್ನು ನೋಡ್ಬಿಟ್ಟು ನನ್ನ ವಾಲ್ಮೀಕಿ ಅಂದರೆ ನನ್ನ ಬುಕ್ನ ನಾನು ಬರೆದಿರೋ ಇದು ಕಥೆನ ಯಾರೂ ಓದಲ್ಲ, ನಿನ್ನಷ್ಟು ಚೆನ್ನಾಗಿ ಬರೆದಿಲ್ವಲ್ಲ ಅಂತ ಒಂದೇ ಒಂದು ಮಾತು ಹೇಳ್ತಾರೆ. ಸೊ ಇವ್ರಿಗೆ ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಆಂಜನೇಯ ಸ್ವಾಮಿ ತಾನು ಬರೆದಿರೋದನ್ನ ಪೂರ್ತಿಯಾಗಿ ಅಳಿಸ್ಬಿಟ್ಟು ಅಂದರೆ ರಾಮಾಯಣ ವಾಲ್ಮೀಕಿ ರಾಮಾಯಣನೇ ಜಗತ್ಪ್ರಸಿದ್ಧ ಆಗಲಿ ಅಂತ ವರ ಕೊಡ್ತಾರೆ. ಆಂಜನೇಯ ಸ್ವಾಮಿಗೆ ತಮ್ಮ ಕೂಡ ಇದ್ದಾನೆ. ಅದು ಯಾರು ಅಂತ ಹೇಳಿದ್ರೆ ಪಂಚಪಾಂಡವರಲ್ಲಿ ಒಬ್ಬನಾದ ಭೀಮ ಅಂತಲೇ ಹೇಳ್ಬೋದು. ಅವರು ಕೂಡ ವಾಯುವಿಂದನೇ ಜನಿಸ್ತಾರೆ. ಹನುಮಂತ ಕೂಡ ವಾಯುವಿಂದನೇ ಜನಿಸ್ತಾರೆ. ವಾಯುಪುತ್ರ ಹನುಮಂತ, ವಾಯುಪುತ್ರ ಭೀಮ ಅಂತಲೇ ಕರೀತಾರೆ ಎಲ್ಲರೂ. ಸೊ ಅವ್ರಿಗೆ ತಮ್ಮ ಕೂಡ ಇದ್ದಾರೆ, ಅದು ಯಾರೂ ಅಲ್ಲ, ಭೀಮನೇ. ನೀವು ಕೆಲವೊಂದು ಫೋಟೋದಲ್ಲಿ ನೋಡಿರ್ಬೋದು ಆಂಜನೇಯ ಸ್ವಾಮಿ ತನ್ನ ಎದೆ ಸೀಳಿರೋ ಫೋಟೋಗಳನ್ನ. ಅದು ಯಾವ ಸನ್ನಿವೇಶದಲ್ಲಿ ಆಂಜನೇಯ ಸ್ವಾಮಿ ತನ್ನ ಎದೆ ಸೀಳ್ತಾರೆ ಅಂತ ಹೇಳಿದ್ರೆ, ವನವಾಸದಿಂದ ಎಲ್ಲ ಸೀತಾದೇವಿ ವಾಪಸ್ ಬಂದಮೇಲೆ ಪ್ರೀತಿಯಿಂದ ಆಂಜನೇಯ ಸ್ವಾಮಿಗೆ ಒಂದು ಮುತ್ತಿನ ಹಾರ ಕೊಡ್ತಾರೆ. ಆ ಮುತ್ತಿನ ಹಾರನ ತಗೊಂಡು ಆಂಜನೇಯ ಸ್ವಾಮಿ ಒಂದೊಂದೇ ಕಿತ್ತಿ ಬಿಸಾಕ್ತಾ ಇರ್ತಾರೆ. ಸೀತಾದೇವಿಗೆ ಕೋಪ ಬಂದ್ಬಿಟ್ಟು, ಏಂತಕ್ಕೆ ನಾನು ಕೊಟ್ಟಿರೋದನ್ನ ಈ ಥರ ಹಾಳು ಮಾಡ್ತಾ ಇದೆಯಲ್ಲ, ಏಂತಕ್ಕೆ ನಿಂಗೆ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೋದಿತ್ತಲ್ವ, ಏಂತಕ್ಕೆ ತಗೊಂಡೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಆಂಜನೇಯ ಸ್ವಾಮಿ, ನಾನು ಪ್ರತಿಯೊಂದು ಮಣ್ಣಿನಲ್ಲೂ ಶ್ರೀರಾಮಚಂದ್ರನ ಹೆಸರಿದೆಯಾ, ಶ್ರೀರಾಮಚಂದ್ರನ ಏನಾದರೂ ಪ್ರತಿಬಿಂಬ ಇದೆಯಾ ಅಂತ ನೋಡ್ತಾ ಇದ್ದೆ, ಬಟ್ ಇದು ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಿನ್ನಲ್ಲಿ ಇದೆಯಾ ತೋರಿಸು ನೋಡೋಣ ಅಂತ ಕೇಳ್ತಾರೆ. ಆಗ ಶ್ರೀರಾಮಚಂದ್ರನ ಎದೆ ಸೀಳ್ತಾರೆ. ಆ ಸನ್ನಿವೇಶದಲ್ಲಿ ನಾವು ಕೆಲವೊಂದು ಫೋಟೋದಲ್ಲಿ ನೋಡಿರುವಂತಹ ಆಂಜನೇಯ ಸ್ವಾಮಿ ತನ್ನ ಎದೆ ಭಾಗನ ಸೀಳಿದಾಗ ಸಾಕ್ಷಾತ್ ಶ್ರೀರಾಮಚಂದ್ರ ಮತ್ತು ಸೀತಾದೇವಿನ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈ ವಿಷಯ ತಿಳ್ಕೊಂಡು ಅಂದರೆ ಈ ಸನ್ನಿವೇಶನ ನೋಡಿ ಶ್ರೀರಾಮಚಂದ್ರನಿಗೆ ಹನುಮಂತನ ಮೇಲೆ ಅಪಾರವಾದ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆವಾಗಲೇ ಆಂಜನೇಯ ಸ್ವಾಮಿನ ತಪ್ಪಿಕೊಂಡು ತನ್ನ ಕೃತಜ್ಞತೆನ ತುಂಬ ವ್ಯಕ್ತಪಡಿಸ್ತಾರೆ ಶ್ರೀರಾಮಚಂದ್ರ ಆಂಜನೇಯನ ಮೇಲೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೂ ಕೆಲವೊಂದು ವಿಷಯ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ಕೆಲವೊಂದು ಆದರೂ ನಿಮ್ಗೆ ಗೊತ್ತಿಲ್ಲದೇ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು, ತೊಂದರೆ ಇಲ್ಲ. ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಸನಾತನಿ ಧರ್ಮದ ಪ್ರತಿಯೊಂದು ಮಾಹಿತಿನೂ ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಅದೊಂದೇ ಅಲ್ಲ, ಕೆಲವೊಂದು ವಿಚಾರ ಆಚಾರ ಎಲ್ಲ ಥರನೂ ನಾನು ನಿಮಗೆ ತೋರ್ಸೋಕ್ಕೆ ಅಂತ ತುಂಬ ಉತ್ಸುಕನಾಗಿದ್ದೀನಿ. ಅಂದರೆ ನನಗೆ ನೀವು ನನ್ನ ಚಾನಲಲ್ಲಿ ನೋಡಿರ್ಬೋದು, ನನಗೆ ಒಂದು ಸ್ಟೋರಿನ ಹೇಳಬೇಕು ಅಂದರೆ ತುಂಬ ಇಷ್ಟ. ಸೊ ಇದೊಂದು ಯೂಟ್ಯೂಬ್ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು 6 years ಬ್ಯಾಕ್ನ ನಾನು ಶುರು ಮಾಡಬೇಕಾಗಿತ್ತು. ಸೊ ಆಗಲಿಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ತರ್ತೀನಿ. ಆಂಜನೇಯದ ಬಗ್ಗೆನೇ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಮಂತ್ರ ಇದೆ ಆಂಜನೇಯಂದು, ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಗಂಟೆನ ಹೊಡೀರಿ. ಆಂಜನೇಯ ಸ್ವಾಮಿಗೆ ಹೊಡೆದಂಗೆ ಖುಷಿಯಾಗುತ್ತೆ ನನಗೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.